ಹಾಯ್ ಫ್ರೆಂಡ್ಸ್, ಟೇಕ್ ಇಟ್ ಈಸಿ ಚಾನಲ್ಗೆ ಸ್ವಾಗತ. ನೋಡಿ, ಈ ದಿನ ನಾನು ಮೆಣಸಿನ ಸಾರನ್ನು ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ನೋಡಿ, ದಿನ ಏನು ಸಾರು ಮಾಡೋದು ಏನು ಅನ್ನೋದೊಂದು ದಿನ ಯೋಚನೆ ಮಾಡಬೇಕಾಗಿರುತ್ತಲ್ವ. ಹಾಗೆ ತರಕಾರಿ ಸಾರು ಮಾಡ್ತೀವಿ, ಬೇಳೆ ಸಾರು ಮಾಡ್ತೀವಿ, ಅದು ದಿನ ತಿಂದು ತಿಂದು ಬೇಜಾರಾಗಿರುತ್ತೆ. ಹಾಗೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಂತೂ ಇದೆಲ್ಲ ರುಚಿನೇ ಅನಿಸೋದಿಲ್ಲ. ಹಾಗಾಗಿ ನೋಡಿ, ಈ ಮೆಣಸಿನ ಸಾರನ್ನು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಮತ್ತು ಹಾಗೆ ಶೀತ ಕೆಮ್ಮು ನೆಗಡಿ ಆದಾಗ ಕೂಡ ಈ ಸಾರನ್ನು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಒಂದು ಹೆಲ್ದಿ ಆಗಿರುತ್ತೆ. ಈ ಕೆಮ್ಮು ನೆಗಡಿ ಆದಾಗೆಲ್ಲ ಒಂದು ಇದನ್ನು ಕಷಾಯ ರೀತಿ ಹಾಗೆ ಸೂಪ್ ಥರ ಇದು ಒಂದು ರಸಮನ್ನ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿ ರುಚಿ ಅನಿಸ್ತದೆ. ನೋಡಿ, ಈಗ ಜ್ವರ ಎಲ್ಲ ಬಂದಾಗ ಊಟನೇ ಸೇರ್ತಾ ಇರಲ್ಲ, ಬಾಯಿ ಎಲ್ಲ ಸಪ್ಪೆ ಸಪ್ಪೆ ಅನ್ನಿಸ್ತಿರ್ತದೆ. ಆ ಒಂದು ಸಂದರ್ಭದಲ್ಲಿ ಈ ಸಾರನ್ನು ಮಾಡ್ಕೊಳ್ಳೋದ್ರಿಂದ ಊಟ ಕೂಡ ಚೆನ್ನಾಗಿ ಸೇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಮೆಣಸಿನ ಸಾರನ್ನು ಮಾಡ್ಕೊಳ್ಳೋದಕ್ಕೆ ನೋಡಿ 2 ಮೀಡಿಯಮ್ ಸೈಜ್ ಟೊಮೊಟೊವನ್ನು ತೊಗೊಂಡಿದ್ದೀನಿ. ಇದನ್ನು ಬೇಯಿಸ್ಕೊಳ್ಬೇಕು. ಹಾಗಾಗಿ ನಾನು ಕುಕ್ಕರಲ್ಲಿ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಹೀಗೆ ಒಳಗಡೆ ಎಲ್ಲ ಬೇಯಬೇಕಲ್ವ, ಹಾಗಾಗಿ ಸ್ವಲ್ಪ ಈ ರೀತಿಯಾಗಿ ಮಧ್ಯೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದರಲ್ಲಿ ಒಂದು 5-6 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣದ ಪುಡಿ, ಉಪ್ಪು ಇಷ್ಟನ್ನು ಹಾಕ್ಕೊಂಡು ಒಂದು ವಿಷಲನ್ನು ಬರೆಸ್ಕೊಳ್ಳೋಣ. ನೀವು ಇನ್ನೂ ಜಾಸ್ತಿ ಮೆಣಸಿನ ಸಾರು ಬೇಕಂದರೆ ಸ್ವಲ್ಪ ಟೊಮೊಟೊ ಎಲ್ಲವನ್ನು ಹೆಚ್ಚಿಗೆ ಆಗಿ ತೊಗೊಂಡು ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಒಂದು ನಿಂಬೆಹಣ್ಣು ಗಾತ್ರಷ್ಟು ಹುಣಸೆಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಮೆಣಸು ಮತ್ತು ಜೀರಿಗೆಯನ್ನು ಹುರ್ಕೊಳ್ತಾ ಇದ್ದೀನಿ. ನೋಡಿ, 1 ಸ್ಪೂನ್ ಜೀರಿಗೆ ಹಾಗೆ 1 ಸ್ಪೂನ್ ಮೆಣಸನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಒಂದು ಘಮ ಬರಬೇಕು, ಆ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಶೀತ ಕೆಮ್ಮು ನೆಗಡಿ ಎಲ್ಲ ಆದಾಗ ಹೀಗೆ ಜೀರಿಗೆ ಮತ್ತು ಮೆಣಸನ್ನು ಯಥೇಚ್ಛವಾಗಿ ಉಪಯೋಗಿಸೋದ್ರಿಂದ ಬೇಗ ಕಮ್ಮಿ ಆಗುತ್ತೆ. ಹಾಗೆ ಇಲ್ಲಿ ನೋಡಿ, ಟೊಮೊಟೊ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಹಾಗಾಗಿ ಒಂದು ಜಾಲರಿನಲ್ಲಿ ನಾನು ಹಾಕ್ಕೊಂಡು ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾಡೋದ್ರಿಂದ ಟೊಮೊಟೊನಲ್ಲಿರುವ ಬೀಜ ಮತ್ತು ಹಾಗೆ ಹಸಿಮೆಣಸಿನ್ಕಾಯಲ್ಲಿರುವಂಥ ಬೀಜಗಳೆಲ್ಲ ಚೆನ್ನಾಗಿ ಇದು ಫಿಲ್ಟರ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ಸ್ವಲ್ಪನೂ ಏನು ಇದು ಕಷ್ಟ ಅನಿಸಲ್ಲ. ನೋಡಿ, ಎಲ್ಲ ಚೆನ್ನಾಗಿ ರಸ ಎಲ್ಲ ಬಂದಿದೆ. ಹಾಗೆ ಟೊಮೊಟೊ ಸಿಪ್ಪೆ ಮತ್ತು ಬೀಜ ಇದರಲ್ಲಿ ಉಳ್ಕೊಂಡಿದೆ. ನೋಡಿ, ಈಗ ಚೆನ್ನಾಗಿ ಇದನ್ನು ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದಾಗಿದೆ. ಅದ್ರ ಜೊತೆಗೆ ನೆನೆಸಿ ಇಟ್ಕೊಂಡಿದ್ನಲ್ವ, ಆ ಹುಣಸೆಹಣ್ಣನ್ನು ಸಹ ಇವಾಗ ಕಲಿಸ್ಬಿಟ್ಟು ರಸವನ್ನು ತಗೊಳ್ತಾ ಇದ್ದೀನಿ. ಹುಣಸೆಹಣ್ಣು ರಸವನ್ನು ಸಹ ಸೋಸ್ಕೊಳ್ಳೋಣ. ಈ ಹುಣಸೆಹಣ್ಣಲ್ಲಿರುವಂಥ ರಸ ಮಾತ್ರ ತಗೊಳ್ಳೋಣ. ಈ ಸಿಪ್ಪೆ ಎಲ್ಲ ಈಗ ಉಳ್ಕೊಳ್ಳುತ್ತೆ. ನೋಡಿ, ಈ ರೀತಿಯಾಗಿ ಸೋಸ್ಕೊಂಡು ಇವಾಗ ನಾನು ಎಷ್ಟು ಬೇಕೋ ಅಷ್ಟು, ನಮಗೆ ಸಾರನ್ನು ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ರಸವನ್ನು ತಗೊಳ್ಳೋಣ. ಹಾಗೆ ಇವಾಗ ನಾನು ಹುರಿದು ಇಟ್ಕೊಂಡಿದ್ದಂಥ ಜೀರಿಗೆ ಮತ್ತು ಮೆಣಸನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೆ ನಾವು ಬೆಳ್ಳುಳ್ಳಿಯನ್ನು ಕುಟ್ಕೊಳ್ಳೋಣ. ನೋಡಿ, ಒಂದು 10-12 ಎಸಳು ಬೆಳ್ಳುಳ್ಳಿಯನ್ನು ಈ ರೀತಿಯಾಗಿ ದಪ್ಪವಾಗಿ ಕುಟ್ಟಿ ತೊಗೊಂಡಿದ್ದೀನಿ. ಈಗ ಇದನ್ನು ಸಾಂಬಾರು ಮೆಣಸಿನ ಸಾರನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಸಾಸಿವೆ ಸಿಡಿತಾ ಇದೆ. ಹಾಗೆ ಇವಾಗ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಮತ್ತು ಒಂದು ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ಹಿಂಗನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಕುಟ್ಟಿ ಇಟ್ಕೊಂಡಿದ್ದಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಹೀಗೆ ಬಾಡಿಸ್ಕೊಂಡು ಹಾಗೆ ಈಗ ಒಣಮೆಣಸಿನ್ಕಾಯನ್ನು ಹಾಕ್ಕೊಳ್ಳೋಣ. ಒಂದು 3 ಒಣಮೆಣಸಿನ್ಕಾಯನ್ನು ಈಗ ಅರ್ಧವಾಗಿ ಕಟ್ ಮಾಡಿ ಹಾಕ್ಕೊಂಡು ಹಾಗೆ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಇಷ್ಟನ್ನು ಫ್ರೈ ಮಾಡಿಕೊಂಡು ಈಗ ಇದರಲ್ಲಿ ಮೆಣಸು ಮತ್ತು ಜೀರಿಗೆಯನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೆ ಅಲ್ವಾ, ಆ ಪೌಡರನ್ನು ಇವಾಗ ಹಾಕ್ಕೊಂಡು ಹಾಗೆಯೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ಹುಣಸೆಹಣ್ಣು ರಸವನ್ನು ಹಾಕ್ಕೊಳ್ಳೋಣ. ಇಲ್ಲಿ ಹುಣಸೆಹಣ್ಣನ್ನು ಎಷ್ಟು ಬೇಕೋ ಅಷ್ಟು ರಸವನ್ನು ನೋಡಿ ಹಾಕ್ಕೊಳ್ಬೇಕು. ಜಾಸ್ತಿ ಹುಳಿಯಾಗಿ ಮಾಡ್ಕೊಳ್ಬಾರ್ದು. ಹುಳಿ ಜಾಸ್ತಿ ಅನಿಸಿದ್ರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ. ಹಾಗೆ ಇವಾಗ ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದಂಥ ಟೊಮೊಟೊ ರಸವನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಗೆ ಮೆಣಸನ್ನು ಹಾಕ್ಕೊಂಡಿದ್ದೀವಲ್ವ, ನಿಮಗೆ ಬೇಕಂದರೆ ಇನ್ನೂ ಸ್ವಲ್ಪ ಇದರಲ್ಲಿ ಮೆಣಸಿನ್ಕಾಯಿ ಮತ್ತು ಮೆಣಸನ್ನು ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ಇದರಲ್ಲಿ ನೋಡಿ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬೆಲ್ಲವನ್ನು ಹಾಕ್ಕೊಳ್ಬೇಕು. ಈ ಬೆಲ್ಲವನ್ನು ಹಾಕ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಇದರಿಂದನೇ ಒಂದು ಮೆಣಸಿನ ಸಾರು ಡಿಫ್ರೆಂಟ್ ಆದಂಥ ಒಂದು ಟೇಸ್ಟ್ ಇರುತ್ತೆ. ಬೆಲ್ಲವನ್ನು ಹಾಕ್ಕೊಂಡ್ರೆ ಇದರಲ್ಲಿ ಒಂದು ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇವಾಗ ತಿರುಗಿಸ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ಇಲ್ಲಿ ಹುಳಿ ಜಾಸ್ತಿ ಅನಿಸಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು. ಜಾಸ್ತಿ ಹುಳಿಯಾಗಿ ಮಾಡ್ಕೊಳ್ಬಾರ್ದು, ಒಂದು ಮೀಡಿಯಮ್ ಆಗಿರಬೇಕು. ಇದು
ಈಗ ಎಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ರುಚಿಯನ್ನು ನೋಡ್ಕೊಳ್ಳೋಣ. ಉಪ್ಪು ಅಥವಾ ಹುಳಿ ಅಥವಾ ಖಾರ ಏನಾದರೂ ಕಮ್ಮಿ ಇದ್ದರೆ ಇವಾಗ ನಾವು ಸೇರಿಸ್ಕೊಳ್ಬೋದು. ಹುಳಿ ಜಾಸ್ತಿ ಇದ್ದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು, ಹಾಗೆ ಉಪ್ಪು ಖಾರ ಕಡಿಮೆ ಇದ್ದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ನಾನು ಸ್ವಲ್ಪ ರುಚಿಯನ್ನು ನೋಡಿಕೊಂಡು ಉಪ್ಪು ಕಡಿಮೆ ಇತ್ತು, ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ತೆಳುವಾಗಿ ಇರುತ್ತೆ, ತೆಳುವಾಗಿದ್ರೂ ಸಹ ತುಂಬಾ ರುಚಿಯಾಗಿರುತ್ತೆ. ಈಗ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ ಚೆನ್ನಾಗಿ ಕುದೀತಾ ಇದೆ, ಘಮ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದರಲ್ಲಿ ಉಪ್ಪು ಹುಳಿ ಖಾರ ಸಿಹಿ ಇರೋದ್ರಿಂದ ರುಚಿಯಂತೂ ಸಖತ್ತಾಗಿರುತ್ತೆ. ಹಾಗೆ ಇದನ್ನು ಸೂಪ್ ರೀತಿಯಾಗಿ ಸಹ ಕುಡಿಬೋದು, ಸಖತ್ ಮಜಾ ಕೊಡುತ್ತೆ. ಹಾಗೆ ನಾನು ಮೊದಲೇ ಹೇಳ್ದಂಗೆ ಕೆಮ್ಮು ನೆಗಡಿ ಜ್ವರ ಬಂತಂಥವ್ರಿಗೆ ಬಾಯೆಲ್ಲ ಸಪ್ಪೆ ಸಪ್ಪೆ ಆಗಿರುತ್ತಲ್ವ, ಅಂಥವ್ರಿಗೆ ಈ ಮೆಣಸಿನ ಸಾರು ಮಾಡ್ಕೊಳ್ಳೋದ್ರಿಂದ ಅವರು ಸಹ ಊಟವನ್ನು ಚೆನ್ನಾಗಿ ಮಾಡ್ತಾರೆ. ಹಾಗೆ ಈ ಮೆಣಸಿನ ಸಾರು ಜೊತೆಗೆ ಅನ್ನವನ್ನು ನಾವು ಮೆತ್ತಗಾಗಿ ಮಾಡ್ಕೊಳ್ಬೇಕು. ಚೆನ್ನಾಗಿ ಬೇಯಿಸ್ಕೊಂಡಿರುವಂಥ ಅನ್ನದ ಜೊತೆ ಬಿಸಿ ಬಿಸಿಯಾದಂತಹ ಮೆಣಸಿನ ಸಾರು ಅನ್ನ ಹಾಕ್ಕೊಂಡು ಊಟ ಮಾಡೋದ್ರಿಂದ ತುಂಬಾ ಮಜಾ ಕೊಡುತ್ತೆ, ತುಂಬಾ ರುಚಿಯಾಗಿರುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂದ್ಬಿಟ್ಟು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಈಸಿ ರೆಸಿಪಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.